ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಕ್ಯಾತನಹಳ್ಳಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು 24/5/2026 ರಾತ್ರಿ ಯೂಟ್ಯೂಬ್ ಮಾಮ ಹುಲಿಕಲ್ ಚಾನಲ್ನಲ್ಲಿ ಹಾಕಲಾಗುತ್ತದೆ. ತಾವೆಲ್ಲರೂ ವೀಕ್ಷಿಸಿ ಆನಂದಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯೂಟ್ಯೂಬ್ ಮಾಮ ಹುಲಿಕಲ್. ದೀಪ ಹಚ್ಚ ಇರೋರು ಯಾರು ಅಂತ ಗೊತ್ತಾಗಬೇಕು. ಶುಭ ಸಮಾರಂಭಗಳಲ್ಲಿ ದೀಪವನ್ನು ಹಚ್ಚಿ ಹನುಮಂತರ ವಾರ್ಷಿಕೋತ್ಸವದ ಸಮಯದಲ್ಲಿ ಅದ್ಭುತವಾದ ಕಾರ್ಯಕ್ರಮ. ಬನ್ನಿ ನೋಡೋಣ, ಆನಂದಿಸೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಕ್ತ ಬಾಂಧವರಿಗೆ ಮತ್ತು ಇಲ್ಲಿ ಆಸೀನರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಕ್ಯಾತನಹಳ್ಳಿಯ ಕರಡಿ ಬೆಟ್ಟದ ಮನೆಯವರಾದಂತಹ ಕೃಷ್ಣಮೂರ್ತಿ ಮಾಡುವ ಅನಂತ ಅನಂತ ಅಭಿನಯ ವಂದನೆಗಳು. ತಾವೆಲ್ಲ ಬಂದಿದ್ದೀರಿ, ಆನಂದದಿಂದ ಕುಳಿತಿದ್ದೀರಿ. ಇದಕ್ಕೆಲ್ಲ ಕಾರಣವೇನು ಅಂದರೆ, ನಮ್ಮ ಕ್ಯಾತನಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿಯವರ ವಾರ್ಷಿಕೋತ್ಸವದ ಸಮಾರಂಭ. ಮತ್ತೊಂದು ವಿಶೇಷವೇನೆಂದರೆ, ನಮ್ಮ ಊರಿನ ದೇವಸ್ಥಾನದಲ್ಲಿ ಮೂರ್ತಿ, ಉತ್ಸವ ಮೂರ್ತಿ ಇರಲಿಲ್ಲ. ನಮ್ಮ ಊರಿನಲ್ಲಿ ಶ್ರೀರಾಮ ಸೀತಾದೇವಿಯ ಲಕ್ಷ್ಮಣ ಆಂಜನೇಯ ಸ್ವಾಮಿಯವರ ಸಮೇತವಾಗಿ ಇನ್ನು ಅನೇಕ ವಿಗ್ರಹಗಳನ್ನ ಈ ವರ್ಷ ಮಾಡಿಸಿ ನಮ್ಮ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದೇವೆ. ನಮ್ಮ ಶ್ರೀರಾಮ ಸೀತಾದೇವಿಯವರು ಮತ್ತು ಇನ್ನು ಅನೇಕ ವಿಗ್ರಹಗಳನ್ನ ನಿನ್ನೆ ಹೋಮ ಹವನ ಅದಿಗಳನ್ನು ಮಾಡಿ ಬೆಂಗಳೂರಿನಿಂದ ಬಂದಂತಹ ಆಗಮಿಕರು ಬಹಳ ಅಮೋಘವಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಭಗವಂತನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಭಿಷೇಕ, ನಂತರ ಅಲಂಕಾರ ಎಲ್ಲವನ್ನ ಮಾಡಿ ಬಹಳ ಅದ್ಭುತವಾಗಿತ್ತು. ಶ್ರೀರಾಮ ಸೀತಾದೇವಿಯವರ ಮೂಲ ವಿಗ್ರಹಕ್ಕೆ ಪ್ರಪ್ರಥಮವಾಗಿ ನಮ್ಮ ಊರಿನಲ್ಲಿ ಅಮೋಘವಾಗಿ ಕಲ್ಯಾಣೋತ್ಸವ ನಡೆಯಿತು. ಆ ಕಲ್ಯಾಣೋತ್ಸವವನ್ನ ಅದು ಹೇಳಿದರೆ ಎಷ್ಟು ಸಾಲದು. ಕಲ್ಯಾಣೋತ್ಸವದ ನಂತರ ನಮ್ಮ ಊರಿನ ರಾಜಬೀದಿಯಲ್ಲಿ ಭಗವಂತನನ್ನ ಮೆರವಣಿಗೆಯನ್ನ ಮಾಡಿ ದೇವಸ್ಥಾನಕ್ಕೆ ಕರೆತಂದು ಎಲ್ಲರಿಗೂ ಪ್ರಸಾದ ವಿನಿಯೋಗವನ್ನ ನೀಡಿದೆವು. ಎಲ್ಲರೂ ಆನಂದ ಪಟ್ಟಿದ್ದಾರೆ. ಇಂತಹ ಶುಭ ಸಮಾಚಾರಗಳಲ್ಲಿ ತಾವೆಲ್ಲ ಬಂದಿದ್ದೀರಿ, ಭಗವಂತನ ದರ್ಶನವನ್ನ ಮಾಡಿದ್ದೀರಿ, ನಿಜವಾದ ಮಾತು. ಆದರೆ ವಯಸ್ಸಾದವರು, ಆರೋಗ್ಯ ಇಲ್ಲದವರು, ಕಾರ್ಯ ನಿಮಿತ್ತ ಬರಲು ಸಾಧ್ಯವೇ ಇಲ್ಲದೆ ಇರುವರು ಈ ವಿಚಾರವನ್ನು ಕೇಳಿದಾಗ ನಾವು ಈ ಬಾರಿ ಒಮ್ಮೆ ಹೋಗಿ ಬರಬಹುದಾಗಿತ್ತಲ್ಲ ಎಂದು ಸ್ವಲ್ಪ ಮನಸ್ಸಿಗೆ ಆತಂಕವನ್ನ ಮಾಡಿಕೊಳ್ಳುತ್ತಾರೆ. ಆದರೆ ಇನ್ನೊಂದು ವಿಶೇಷವೇನೆಂದರೆ
ನಮ್ಮ ಹಾಸನ ಜಿಲ್ಲೆಯಲ್ಲೇ ಶ್ರೀ ವೈಷ್ಣವರಲ್ಲಿ ಏಕೈಕ ಚಾನಲ್ ಅಂದರೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಚಾನಲ್. ಅವರು ತಮ್ಮ ಕಾರ್ಯಕ್ರಮವನ್ನ ನಮ್ಮ ಊರಿನ ಕಾರ್ಯಕ್ರಮವನ್ನು ತೆಗೆದು ಹಾಕುತ್ತಾ ಇದ್ದಾರೆ. ಬನ್ನಿ. ನಮ್ಮ ಯೂಟ್ಯೂಬ್ ಮಾಮ ವೇದಿಕೆ ಮೇಲೆ ಬರಬೇಕು. ಅವ್ರ ಕೈಗೆ ನಮ್ಮ ತರ್ನಾಣ ಅವರು ಬರಬೇಕು ಮೇಲೆ ವೇದಿಕೆ ಮೇಲಕ್ಕೆ. ಅವ್ರಿಗೆ ಒಂದು ಹಾರ ಹಾಕೋಣ. ಯೂಟ್ಯೂಬ್ ಮಾಮ ಅವರ ಫಸ್ಟ್ ವಿಡಿಯೋ ನಾನು ನೋಡಿದ್ದೆ. ಅವತ್ತಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀನಿ ಯೂಟ್ಯೂಬ್ನ. ಸ್ವಇಚ್ಛೆಯಿಂದ ಇವರೇ ಎಲ್ಲ ದೇವಸ್ಥಾನ ಎಲ್ಲ ಊರುಗಳಿಗೆ ಹೋಗಿ ವಿಡಿಯೋ ತೆಗೆದು ನಮ್ಮ ಹಳ್ಳಿಗಳನ್ನ ಅದ್ರ ಬಗ್ಗೆ, ಅದರ ಪರಂಪರೆ ಆಗಲಿ, ಅದು ಏನು ಇತಿಹಾಸ ಇದೆ ಅದ್ರ ಬಗ್ಗೆ ಎಲ್ಲ ಅವರು ಹೇಳ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಮಗೆ ಬೇರೆ ಊರಿನ ಬಗ್ಗೆ ಗೊತ್ತಾಗಬೇಕು ಅಂದರೆ ಫಾಲೋ ಮಾಡಿ, ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ತಮ್ಮೆಲ್ಲರಿಗೂ ತಿಳಿದಿದೆ, ನಿಮ್ಮ ಕ್ಯಾತನಹಳ್ಳಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ ವಾರ್ಷಿಕೋತ್ಸವ ಮತ್ತು ಶ್ರೀರಾಮ ಸೀತಾದೇವಿ ಲಕ್ಷ್ಮಣ ಮೂರ್ತಿ ಉತ್ಸವ ಮೂರ್ತಿಯವರ ಪ್ರತಿಷ್ಠಾಪನೆ ಕಲ್ಯಾಣೋತ್ಸವ. ಈ ಕಾರ್ಯಕ್ರಮ ಬಹಳ ಅಮೋಘವಾಗಿ ನಡೆಯಿತು. ನಿಮ್ಮ ಊರಿನ ಯುವಕರೆಲ್ಲರೂ ಸೇರಿ ಎಂತ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಎಂದರೆ ಅದು ಹೇಳಲು ಸಾಧ್ಯವಿಲ್ಲ. ಚಿಕ್ಕ ಊರಿನಲ್ಲಿ ಚೊಕ್ಕದಾಗಿ ಆನಂದವಾಗಿ ಅದ್ಭುತ ಕಾರ್ಯಕ್ರಮವನ್ನ ನಡೆಸಿದ್ದೀರಿ. ನಾನು ನಿಮ್ಮೆಲ್ಲರಿಗೂ ಅಂದರೆ ಒಂದು ವಿಶೇಷವಾದಂತಹ ನನ್ನ ಮನದಾಳದ ಮಾತನ್ನ ತಿಳಿಸಬೇಕು. ಏಕೆಂದರೆ ಕ್ಯಾತನಹಳ್ಳಿ ಹೇಗೆ ಪ್ರಸಿದ್ಧಿಯಾಯಿತು, ನೀವು ಹಾಸನ ಜಿಲ್ಲಾ ಭೂಪಟವನ್ನು ತೆಗೆದರೆ ಹಾಸನ ಜಿಲ್ಲೆಯಲ್ಲಿ ಬಯಲಹಳ್ಳಿ ಗ್ರಾಮ, ಬಯಲಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರ ದೇವಸ್ಥಾನ. ಅಲ್ಲಿ ನಡೆದಂತ ಕಾರ್ಯಕ್ರಮಗಳಿಗೆ ಕ್ಯಾತನಹಳ್ಳಿಯಿಂದ ಬಂದು ಎಲ್ಲರೂ ಸೇವೆಯನ್ನ ಸಲ್ಲಿಸಿ ಅಮೋಘವಾದಂತಹ ಕಾರ್ಯಕ್ರಮವನ್ನ ಮಾಡಿಕೊಟ್ಟಂತಹ ಸನ್ನಿವೇಶವನ್ನ ನಾವು ನೋಡಿದ್ದೇವೆ. ಅಲ್ಲಿಂದ ಒಂದು ಕೀರ್ತಿ ಕ್ಯಾತನಹಳ್ಳಿಗೆ ಬಂದಿತು. ಎರಡನೇ ವಿಶೇಷವೇನೆಂದರೆ, 16 ವರ್ಷದ ಹಿಂದಕ್ಕೆ ಹೋದರೆ ಇಲ್ಲಿಂದ 16 ವರ್ಷದ ಯುವಕರಿಗೆ ಅಥವಾ 20 ವರ್ಷದ ಯುವಕರಿಗೆ ಇಲ್ಲಿಯ ಇತಿಹಾಸ ಗೊತ್ತಿರುವುದಿಲ್ಲ. ಅದು ಏನೆಂದರೆ, ಇಡೀ ಕರ್ನಾಟಕದಲ್ಲಿ ಶ್ರೀ ವೈಷ್ಣವರಲ್ಲಿ ನಿಮ್ಮ ಕ್ಯಾತನಹಳ್ಳಿಯಲ್ಲಿ ಶ್ರೀನಿವಾಸ ಅಯ್ಯಂಗಾರ್ ಅವರು ಕೋಟಿ ಜಪವನ್ನ ಮಾಡಿ ನಮ್ಮ ಕರ್ನಾಟಕಕ್ಕೆ ಶ್ರೀ ವೈಷ್ಣವರಿಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಇಲ್ಲಿಯ ತನಕ 16 ವರ್ಷದಿಂದ ಈಚೆಗೆ ಅಂತ ಕಾರ್ಯಕ್ರಮವನ್ನ, ಅಂತ ಜಪವನ್ನ ಮಾಡತಕ್ಕಂತ ವ್ಯಕ್ತಿಗಳನ್ನ ನಾನು ಕಂಡಿಲ್ಲ. ಅಂತ ಕೋಟಿಯ ಜಪವನ್ನ ಮಾಡಿ 9
ಕುಂಡಗಳ ಹೋಮವನ್ನ ನಡೆಸಿ ಅಮೋಘವಾದ ಕಾರ್ಯಕ್ರಮವನ್ನ ಸ್ವಾಮಿಗಳು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿ ತಮ್ಮ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡುವಾಗ ಸರಿಯಾಗಿ ಎಲ್ಲರೂ ಊಟ ಮಾಡಿದ ಮೇಲೆ 1 ಗಂಟೆಗಳ ಕಾಲ ಅಮೋಘವಾದಂತಹ ಮಳೆ ಬಿದ್ದಿದ್ದನ್ನು ನಾನು ಕಂಡಿದ್ದೇನೆ. ಇಂದು ನಿಮ್ಮ ಊರಿನಲ್ಲಿ ನಡೆದಾಡಿದ ದೇವರು ಎಂದು ಹೇಳಿದರೆ ಶ್ರೀನಿವಾಸ ಅಯ್ಯಂಗಾರ್ ಕೋಟಿ ಜಪ ಮಾಡಿದವರಿಗೆ ನಮ್ಮ ಸಮರ್ಪಣೆ ಇಂದಿನ ಕಾರ್ಯ. ಅವರ ಪಾದಾರವಿಂದಗಳಿಗೆ ನಾವು ನಮಸ್ಕರಿಸುತ್ತಾ ಹೆಮ್ಮೆಯ ವಿಷಯವನ್ನ ಹೇಳಬೇಕು. 3ನೇ ವಿಷಯ, ಚಾತನಹಳ್ಳಿಯಲ್ಲಿ ಒಂದು ಸಮಾರಂಭ ಆಕಸ್ಮಿಕವಾಗಿ ನಡೆದರೆ ಅಲ್ಲಿ ಮನೆಗೆ ಅತಿಥಿಗಳು ಬನ್ನಿ ಎಂದು ಕರೆಯುತ್ತಾರೆ. ಅತಿಥಿಗಳು ಮನೆಗೆ ಬಂದಾಗ ಅವರಿಗೆ ಮನೆಯಲ್ಲಿ ಕಾಫಿಯನ್ನು ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸಿ ನಂತರ ಅವರಿಗೆ ಎಷ್ಟು ಜನ ಮಕ್ಕಳು, ನೀವು ಎಲ್ಲಿದ್ದೀರಿ, ಏನು ಕೆಲಸ ಮಾಡುತ್ತಿದ್ದೀರಿ ಎಂದು ಪರಿಚಯವನ್ನ ಮಾಡಿಕೊಂಡು ಸಂಬಂಧವನ್ನ ಬೆಳೆಸುವುದಕ್ಕೆ ಒಂದು ದಾರಿಯನ್ನ ಅದ್ಭುತವಾಗಿ ಮಾಡಿಕೊಂಡು ಬಂದಂತ ಸನ್ನಿವೇಶಗಳನ್ನ ನಾವು ನೋಡಿದ್ದೇವೆ. ಹಿಂದೆ ಎಲ್ಲ ಮದುವೆಯನ್ನ ಮಾಡಿಕೊಳ್ಳಲೇಬೇಕು ಎಂದರೆ ಚಾತನಹಳ್ಳಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ನಮ್ಮ ತುಂಬಿದ ಕುಟುಂಬಕ್ಕೆ ಕರೆತರಬೇಕು ಎಂದು ಅಪೇಕ್ಷೆ ಪಡುವರು. ಏಕೆಂದರೆ ಚಾತನಹಳ್ಳಿಯ ಹೆಣ್ಣು ಮಕ್ಕಳು ಒಂದು ಕುಟುಂಬವನ್ನ ಸೇರಿ ಅವರ ಮನೆಯ ದೀಪವನ್ನ ಹಚ್ಚಿ ಎಂತ ಕಷ್ಟವಾಗಿರಲಿ ಸುಖವಾಗಿರಲಿ ತುಂಬಿದ ಕುಟುಂಬದಲ್ಲಿ ಆನಂದವಾಗಿ ಮತ್ತು ಬಂದಂಥವರಿಗೆ ಆ ಪ್ರೀತಿಯನ್ನ ತೋರಿಸಿ ಅವರನ್ನು ನೋಡಿದಾಗ ನಮಗೆ ಆ ಪ್ರೀತಿ ಎಂಥ ಅದ್ಭುತ. ಅದಕ್ಕೆ ನಾನು ಹೇಳ್ತಿದ್ದೇನೆ, ಚಾತನಹಳ್ಳಿಯ ಮಹಿಳೆಯರು ಸ್ಟ್ರಾಂಗ್ ಗುರು. ಈಗ ಹೇಗಿದೆಯೋ 20 ವರ್ಷದ ಈಚೆಗೆ ನಮಗೆ ಅದು ತಿಳಿಯಿತು. 4ನೇ ವಿಚಾರ, ಚಾತನಹಳ್ಳಿಯಲ್ಲಿ ಎಲ್ಲ ವಿದ್ಯಾವಂತರು, ರೈತರು ಮತ್ತು ವ್ಯಾಪಾರಸ್ಥರು. ಈ ವ್ಯಾಪಾರಸ್ಥರು ಕೆಲವು ಸಮಯದಲ್ಲಿ ತಮ್ಮ ವ್ಯಾಪಾರಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಸೋಲನ್ನು ಕಂಡಿದ್ದಾರೆ. ಜನರು ಅವನು ಸೋತೇ ಹೋದ ಎಂದು ಹಾಸ್ಯ ಮಾಡುತ್ತಿರುವಾಗ ಅವರು ಅಂಜದೆ ಮತ್ತೆ ಮೇಲೆ ಬಂದು ಮತ್ತೆ ವ್ಯಾಪಾರವನ್ನ ಮಾಡಿ ಲಕ್ಷಾಂತರ ರೂಪಾಯಿಯನ್ನು ದುಡಿದು ಬಂದಾಗ ಅವರ ಮಾರ್ಗವನ್ನ ನಾವು ಕೈಯಬೇಕು ಎಂದು ಎಷ್ಟೋ ಜನ ಅಪೇಕ್ಷೆ ಪಟ್ಟಿದ್ದಾರೆ. ಇಂತಹ ಅದ್ಭುತವಾದಂತಹ ಚಾತನಹಳ್ಳಿಯಲ್ಲಿ ನಮ್ಮನ್ನು ಪಂಚಮುಖಿ ಆಂಜನೇಯ ಸ್ವಾಮಿಯವರ ವಾರ್ಷಿಕೋತ್ಸವಕ್ಕೆ ವಿಡಿಯೋ ಮಾಡಲು ಬನ್ನಿ ಎಂದು ಕರೆದಿವಿ. ನಾವು ಬಂದಾಗ ವಿಡಿಯೋ ಮಾಡುವಾಗ ಗ್ರಾಮಸ್ಥರು, ಬೇರೆ ಊರಿನ ಗ್ರಾಮಸ್ಥರು ನಮಗೆ ಪುಟ್ಟ ವಿಡಿಯೋವನ್ನ ಮಾಡಲು ಸಹಕರಿಸಿದ್ದರು. ಅದರಲ್ಲೂ
ಪುರೋಹಿತರಂತೂ ವಿಡಿಯೋ ಮಾಡಿಕೊಳ್ಳಲು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಏಕೆಂದರೆ ಇದು ವಿದೇಶದಲ್ಲಿ USA, ಕೆನಡಾ, ಆಸ್ಟ್ರೇಲಿಯಾ, ನ್ಯೂ ಜೆರ್ಸಿ, ಬ್ರೆಜಿಲ್ ಇಂಥ ದೇಶಗಳಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಷ್ಟೋ ಮಂದಿ ಆನಂದ ಪಟ್ಟಿದ್ದಾರೆ. ಬನ್ನಿ, ಹಾಗಾದರೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.